ಹಲೋ ಸ್ನೇಹಿತರೆ, ಹಲೋ ಮಕ್ಕಳೇ, ನಾನು ನಿಮ್ಮ ಶ್ರೀಶೈಲ್ ದೋತ್ರೆ. ನಿಮಗೆಲ್ಲ ನಮ್ಮ ಕೈತುತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಮಣ್ಣಿನ ಮಾದರಿ ಕ್ಲೇ ಮಾಡೆಲಿಂಗ್ನಲ್ಲಿ ನಾವಿವತ್ತು ಆಮೆಯ ಒಂದು ಪ್ರತಿಮೆಯನ್ನು ನಾವು ಮಾಡಿ ತೋರಿಸ್ತೀನಿ. ಇದು ನಿಮಗೆ ಅಗದಿ ತುಂಬ ಈಸಿಯಾಗಿ ಯಾವ ಥರ ಮಾಡಬೇಕಂತಕ್ಕಂಥದ್ದು ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ. ನಂತರ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನಾವು ಮಾಡೋಣ. ಮೊದಲು ಏನೈತೆ ಮಣ್ಣನ್ನು ಹದವಾಗಿ ಕಲಸಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕು ಮಣ್ಣು ಆಮೆ ಮಾಡಲಿಕ್ಕೆ ಅಷ್ಟು ನಾನು ಮತ್ತೊಮ್ಮೆ ಅದನ್ನು ತೊಗೊತೀನಿ. ಇನ್ನೊಮ್ಮೆ ನಿಮಗೆ ನಾನು ನೆನಪು ಮಾಡ್ತೀನಿ. ಆ ಮಣ್ಣಿನಲ್ಲಿ ಏನೈತೆ ಕಾಟನ್ ಎಲ್ಲ ಕೂಡಿಸ್ಬಿಟ್ಟು ಒಂದು ದಿವಸ ಚೆನ್ನಾಗಿ ಕುಟ್ಟಿ ಸರಿಯಾಗಿ ಹದ ಮಾಡಿ ನೆನೆಸಿ ಇಟ್ಟಿರಬೇಕು. ಸ್ವಲ್ಪ ಗಮನವಿಟ್ಟು ನೋಡಿರಿ ಅಷ್ಟೇ ಯಾವ ಥರ. ಈ ರೀತಿ ಮುಖ ಮತ್ತು 4 ಕಾಲುಗಳನ್ನು ಒಂದೇ ಮಣ್ಣಿನ ಒಂದು ಇದನ್ನು ಹಾಕೊಂಡು ಸ್ವಲ್ಪ ನೀರನ್ನು ತೆಗೆದುಕೊಂಡು ಸ್ವಲ್ಪ ಸಾಫ್ ಮಾಡ್ಕೊಳ್ತೀವಿ. ಕ್ಲೀನ್ ಮಣ್ಣು ಅಷ್ಟು ಗಟ್ಟಿಯಾಗೂ ಇರಬಾರ್ದು, ಅಷ್ಟು ಮತ್ತು ಹಳ್ಳಕ್ಕಾಗಿರಬಾರ್ದು. ನಾವು ಮಾಡಲಿಕ್ಕೆ ಹದ ಒಂದೈತೆ, ಆ ಹದದ ನಾವು ಅಲ್ಲಿವರೆಗೂ ನಾವು ನಾದ್ಕೋಬೇಕಾಗ್ತದೆ. 4 ಕಾಲುಗಳನ್ನು ಈಗ ಇದ್ರ ಮೇಲೆ ಏನೈತಲ್ಲ ಒಂದು ಈ ಥರ ಲೇಯರ್ ಹಾಕೊಂಡ್ಬಿಡೋಣ. ನಾವು ಕವಚ ಅಂತೀವಿ, ಆಮೆಗೆ ಮೇಲೆ ಇರುತ್ತೆ ಅದನ್ನು ನಾನು ಮಾಡ್ಕೊಡ್ತಾಯಿದ್ದೀನಿ. ಇದು ಏನೈತೆ ಸ್ವಲ್ಪ ಅದ್ರದ್ದು ಕಾಣ ಸುತ್ತಾರ್ದ ಏನೈತಲ್ಲ ಸ್ವಲ್ಪ ಈ ಥರ ಮಾಡಿಕೊಂಡು ಅದು ಕವಚ ಸ್ವಲ್ಪ ಮೇಲೆ ಎದ್ದೈತೆ ಅನ್ನೋ ಥರ ಮಾಡ್ಕೊಂಡು ನಾನು ಬೇಸಿಕಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಪ್ರೊಫೆಷನ್ದವ್ರು ಏನು ಮಾಡ್ತಾರಲ್ಲ ಆ ಥರ ಏನಿಲ್ಲ. ನೀವು ಕಲೀಲಿಕ್ಕೆ ಏಟು ಬೇಕು ಅಷ್ಟು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಮಕ್ಕಳ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾತ್ರ ಹೇಳ್ಕೊಡ್ಬಲ್ಲೆ. ಮಣ್ಣಿನ ಮಾದರಿಯಲ್ಲಿ ಅಥವಾ ಕ್ಲೇ ಮಾಡೆಲಿಂಗ್ನಲ್ಲಿ ಸಾಧಿಸಿದವರು ಅನೇಕ ಜನ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನು ನಾವು ಗೌರವಿಸುತ್ತಾ ಮುಖ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮನಸ್ಸು ತೊಗೋಬೇಕು. ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅಷ್ಟೇ, ಅಷ್ಟು ಪಕ್ಕ ವರ್ಕ್ ತಿಳ್ಕೊಬಾರ್ದು. ಮಕ್ಕಳ ಮಟ್ಟಿಗೆ ಹೇಳ್ಬೇಕು ಅಷ್ಟು ನಾನು ಹೇಳ್ಕೊಡ್ತಾಯಿದ್ದೀನಿ. ನಿಮಗೆಲ್ಲ ಇದು ಪ್ರತಿಭಾ ಕಾರಂಜಿಗೆಲ್ಲ ನಿಮಗೆಲ್ಲ ಯೂಸ್ ಆಗ್ತಿದೆ. ನೀವು ಚೆನ್ನಾಗಿ ಇದನ್ನು ಮಾಡಿರಪ್ಪ ಅಂತಂದ್ರೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ. ಪ್ರತಿಭಾ ಕಾರಂಜಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಾ ಆ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ.
ಈ ಕಣ್ಣಿಗೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ. ನಾನಿದು ಟೂಲ್ಸ್ ಹಿಡಿದ ಕೈಯಲ್ಲಿ ಅದು ಐಸ್ ಕ್ರೀಮ್ ಕಡ್ಡಿಲೇ ನಾನು ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಏನಿಲ್ಲ. ಈಗ ಕಾಣ್ತಾ ಇದೆಯಲ್ಲ ಅದು ಐಸ್ ಕ್ರೀಮ್ ಕಡ್ಡಿ. ಮೊದಲಿರೋದು ಒಂದು ಬ್ರಷ್ ಸ್ವಲ್ಪ ನೀರಿನಲ್ಲಿ ಅಂತೂ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನೈಸಾಗಿ ಮಾಡ್ತಾಯಿದ್ದೀನಿ, ಮತ್ತೊಂದು ಏನಿಲ್ಲ. ಅದೇ ಐಸ್ ಕ್ರೀಮ್ ಕಡ್ಡಿಯಿಂದ ನಾನು ಇದು ಮೇಲ್ಗಡೆ ಡಿಸೈನ್ ಹಾಕ್ಕೊತೀನಿ. ಆ ಪಾದಗಳಿಗೆಲ್ಲ ಲೈನ್ ಕಾಣ್ತಾ ಇದೆಯಲ್ಲ, ಅದು ನಾನು ಬಾಚಣಿಕೆಯಿಂದ ನಾನು ಪ್ರೆಸ್ ಮಾಡಿದ್ದೀನಿ. ಅದು ನೀವು ಏನು ಬೇಕಾದ ತೊಗೊಂಡ್ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಬೋದು. ಇಯರ್ ಪಿನ್ ಇರುತ್ತೆ, ನಂತರ ಮನೆಯಲ್ಲಿ ಚಮಚ ಇರುತ್ತೆ, ಚಮಚದು ಕೂಡ ಮಾಡ್ಕೊಬೋದು. ಸ್ಪೂನಿಂದ ಚಾಕು, ಸ್ಪೂನು, ಇದು ನಾನು ಟೈಲರಿಂಗ್ ಉಪಯೋಗಿಸ್ತಾರಲ್ಲ ಅದು ಕೋನ್ ರೀಲ್ ರೆಡ್ಡಿಂದ. ಓಕೆ ಮಕ್ಕಳು, ಸ್ವಲ್ಪ ಕೆಳಗಡೆ ಒಂಚೂರು ಸ್ವಲ್ಪ ಹೊಟ್ಟೆ ಏನಿರುತ್ತೆ, ಅದು ಹೊಟ್ಟೆ ಇರುತ್ತಲ್ಲ, ಹೊಟ್ಟೆದಕ್ಕೂ ಸ್ವಲ್ಪ ಈ ಒಂದು ಮಣ್ಣನ್ನು ಅಂಟ್ಸ್ಕೊಂಬಿಡ್ತೀನಿ, ರಚನ್ನು ಥರ ಮಾಡಿಕೊಂಡು ಕೆಳಗಡೆ ಅಂಟ್ಸ್ಕೊಂಬಿಡ್ತೀನಿ. ಈಗ ಕೆಳಗಡೆ ಅಂಟ್ಸ್ಕೊತೀನಿ. ಓಕೆ, ಫಿನಿಶಿಂಗ್ ಅಂತ ನಾನು ಅಂದ್ಕೊಳ್ತೀನಿ. ಆದರೂ ಇನ್ನೂ ಇದು ನನಗಿಂತ ಚೆನ್ನಾಗಿ ಮಾಡಬೇಕು ನೀವೆಲ್ಲ, ಒಂದು ಅಷ್ಟೊಂದು ಚೆನ್ನಾಗಿ. ಓಕೆ ಮಕ್ಕಳ, ನನಗಿಂತ ನೀವು ಸುಂದರವಾಗಿ ಬೇರೆ ಬೇರೆ ಡಿಸೈನಿಂದ ನೀವು ಮಾಡಿ ತೋರಿಸ್ತೀರಂತ ನಾನು ಅಂದ್ಕೊಂಬಿಟ್ಟು ಈ ಒಂದು ವಿಡಿಯೋನ ನಿಮಗೋಸ್ಕರವಾಗಿ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಹಿಂದ್ಗಡೆ ಬಾಲ ಹಚ್ಬಿಡೋಣ ಸ್ವಲ್ಪ. ಓಕೆ ಮಕ್ಕಳೇ, ಚೆನ್ನಾಗಿದೆಯಲ್ಲ, ನೋಡೋದು ನಿಮ್ಗೆ ಖುಷಿ ಆಯ್ತಲ್ಲ, ಮಾಡ್ತಕ್ಕಂಥದ್ದು ನಿಮಗೆ ಏನಿರುತ್ತೆ ಎಲ್ಲ ಗೊತ್ತಾಯ್ತಲ್ಲ. ಇದೇ ರೀತಿ ನೀವು ಬೇರೆ ಬೇರೆ ತರ್ತಕ್ಕಂಥ ಒಂದಿಷ್ಟು ಪ್ರಾಣಿಗಳನ್ನು ನನಗೂ ಮಾಡಿಕೇಸಿ ನೀವು ತೋರಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕ್ಲೇ ಮಾಡಲಿಂಗ್ ಜೊತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ಹೋಗಿ ಬರ್ತೀನಿ. ಟೇಕ್ ಯು, ಬಾಯ್, ಸಿ ಯು. ಓಕೆ.